ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯ ಶ್ರೀ ಕೋದಂಡರಾಮಸ್ವಾಮಿ ರಥೋತ್ಸವ ಅದ್ದೂರಿ. ಗಮನ ಸೆಳೆದ ವಿವಿಧ ಪ್ರಕಾರದ ಕಲಾ ತಂಡಗಳು. ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ರಥ ಎಳೆದ ಭಕ್ತರು. ಆಂಬ್ಯುಲೆನ್ಸ್ನಲ್ಲಿಯೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ. ಗುಡಿಬಂಡೆ ತಾಲೂಕಿನ ಗ್ರಾಮದಿಂದ ಕರೆತರುತ್ತಿರುವಾಗ ಮಾರ್ಗ ಮಧ್ಯೆಯೇ ಹೆರಿಗೆ. 108 ಆಂಬ್ಯುಲೆನ್ಸ್ನಲ್ಲಿ ವಾಪಸಂದ್ರ ಬಳಿ ಹೆರಿಗೆ ಮಾಡಿದ ದಾದಿ ಶಾಂತಿ. ರಾಷ್ಟ್ರೀಯ ಹೆದ್ದಾರಿ 234ರ ಕೆಳಗೆ ಅವಿತು ಕೂತಿದ್ದ ಬೃಹತ್ ಬಾವಿ. ಚರಂಡಿ ಕಾಮಗಾರಿ ವೇಳೆ ಹೊರಬಿತ್ತು ಪುರಾತನ ಬಾವಿ. ಹೆದ್ದಾರಿ ಪ್ರಾಧಿಕಾರದವರನ್ನೇ ಬೆಚ್ಚಿ ಬೀಳಿಸಿದ ಬಾವಿ ಮುಚ್ಚಿ ಚರಂಡಿ ನಿರ್ಮಾಣ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಇಂದು ಬ್ರಹ್ಮ ರಥೋತ್ಸವ ಸಂಭ್ರಮ. ಪ್ರತಿ ವರ್ಷ ಶ್ರೀರಾಮನವಮಿ ಪ್ರಯುಕ್ತ ನಡೆಯುವ ಈ ರಥೋತ್ಸವಕ್ಕೆ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ವಿವಿಧ ಮೂಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥ ಎಳೆದು ಭಕ್ತಿ ಮೆರೆದರು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಇಂದು ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಟ್ರಸ್ಟ್ ಮತ್ತು ಮರಗೆಲಸ ಕಾರ್ಮಿಕರಿಂದ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ನಡೆಯುವುದು ವಿಶೇಷವಾಗಿದ್ದು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥ ಎಳೆಯುವ ಮೂಲಕ ಭಕ್ತಿ ಮೆರೆದರು. ಮಧ್ಯಾಹ್ನ 12:30ಕ್ಕೆ ಆರಂಭವಾದ ಈ ರಥೋತ್ಸವದಲ್ಲಿ ನಗರದ ರಥ ಬೀದಿಯಲ್ಲಿ ಸಾಗಿದ ರಥ ಒಂದು ಸುತ್ತು ಹಾಕಿ ನಂತರ ದೇವಾಲಯದ ಮುಂದೆ ಬಂದು ನಿಂತಿತು. ರಥೋತ್ಸವಕ್ಕೆ ಗಾರುಡಿ ಗೊಂಬೆಗಳು, ವಿವಿಧ ವೇಷಧಾರಿಗಳು ಮತ್ತು ಚಂಡೆ ಮದ್ದಲೆ ವಾದ್ಯಗಳು ಮೆರುಗು ನೀಡಿದವು. ಈ ಬಾರಿ ಮುಖ್ಯವಾಗಿ ಮಹಿಳಾ ಮಣಿಗಳೇ ರಥದ ಹಗ್ಗವನ್ನು ಒಂದು ಕಡೆ ಹಿಡಿದು ಎಳೆಯುವ ಮೂಲಕ ಶಕ್ತಿ ಪ್ರದರ್ಶನ ನೀಡಿದ್ದು ವಿಶೇಷವಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿಯೇ ತಾಯಿಯೊಬ್ಬರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಘಟನೆ ಇಂದು ನಡೆದಿದೆ. ಗುಡಿಬಂಡೆ ತಾಲೂಕಿನ ಚದಲಹಳ್ಳಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಬರುತ್ತಿರುವ ವೇಳೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಆಂಬ್ಯುಲೆನ್ಸ್ನಲ್ಲಿಯೇ ಹೆರಿಗೆಯಾಗಿದೆ. ಅದೃಷ್ಟವಶಾತ್ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದು ಆಂಬ್ಯುಲೆನ್ಸ್ ಸಿಬ್ಬಂದಿಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅದು ಗ್ರಾಮೀಣ ಭಾಗದ ಚದಲಹಳ್ಳಿ ಗ್ರಾಮ. ಆ ಗ್ರಾಮದ ಗರ್ಭಿಣಿ ಎನ್ ಪದ್ಮಾವತಿ ಎಂಬುವವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಈ ವಿಚಾರವನ್ನು ಗರ್ಭಿಣಿ ಸಂಬಂಧಿಕರು 108 ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಕರೆ ಮಾಡಿ ತಿಳಿಸಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿದ 108 ಆಂಬ್ಯುಲೆನ್ಸ್ ಗರ್ಭಿಣಿಯನ್ನು ಆಂಬ್ಯುಲೆನ್ಸ್ಗೆ ಹತ್ತಿಸಿಕೊಂಡು ಜಿಲ್ಲಾ ಕೇಂದ್ರದಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೊರಟಿದ್ದು, ಚಿಕ್ಕಬಳ್ಳಾಪುರದ ಪ್ರವೇಶ ದ್ವಾರದಲ್ಲಿಯೇ ಇರುವ ವಾಪಸಂದ್ರದ ಬಳಿ ಬರುತ್ತಿದ್ದಂತೆ ಹೆರಿಗೆ ನೋವು ಜಾಸ್ತಿಯಾಗಿದೆ. ಇದರಿಂದ ರಸ್ತೆ ಪಕ್ಕದಲ್ಲಿಯೇ ಆಂಬ್ಯುಲೆನ್ಸ್ ನಿಲ್ಲಿಸಿದ್ದು ಅಲ್ಲಿಯೇ ಹೆರಿಗೆಯಾಗಿದೆ. ನನ್ನ ಹೆಸರು ಶಾಂತಿ ಅಂತ 108 ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಒಂದು ಡೆಲಿವರಿ ಕೇಸ್ ಬಂತು ಚದರಹಳ್ಳಿ ಅಂತ, ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹತ್ರ ಚದರಹಳ್ಳಿ ಅಂತ. ಡೆಲಿವರಿ ಕೇಸ್ನ ಅಟೆಂಡ್ ಮಾಡ್ಕೊಂಡು ಬರುವಾಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಮತದಾರಿಯಲ್ಲಿ ಬರುವಾಗ ಡೆಲಿವರಿ ನೋವು ಜಾಸ್ತಿಯಾಗಿ ಡೆಲಿವರಿ ಮಾಡಿಕೊಂಡು ತಾಯಿ ಮಗು ಇಬ್ಬರು ಸೇಫ್ ಆಗಿದ್ದಾರೆ. ಹಾಸ್ಪಿಟಲ್ ತಾಯಿ ಪದ್ಮಾವತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು, ಹೆರಿಗೆ ನಂತರ ತಾಯಿ ಮಗುವನ್ನು ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಗೆ ಕರೆತಂದು ಅಗತ್ಯ ಚಿಕಿತ್ಸೆ ನೀಡಿದ್ದಾರೆ. ಗರ್ಭಿಣಿ ಇದ್ದ ಗ್ರಾಮದಿಂದ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ 30 ಕಿಲೋಮೀಟರ್ ದೂರವಿದ್ದು, ಈ ದೂರ ಕ್ರಮಿಸುವಲ್ಲಿಯೇ ಹೆರಿಗೆಯಾಗಿದೆ. ಗುಡಿಬಂಡೆ ತಾಲೂಕು ಆಸ್ಪತ್ರೆಗೆ ಸೇರಿದ 108 ಆಂಬ್ಯುಲೆನ್ಸ್ನಲ್ಲಿ ಶಾಂತಿ ಎಂಬ ದಾದಿ ಇದ್ದು, ಅವರೇ ಹೆರಿಗೆ ಮಾಡಿಸುವ ಜೊತೆಗೆ ತಾಯಿ ಮಗುವನ್ನು ಸುರಕ್ಷಿತವಾಗಿ ತಾಯಿ ಮಕ್ಕಳ ಆಸ್ಪತ್ರೆಗೆ ರವಾನಿಸುವಲ್ಲಿ ದಾದಿ ಶಾಂತಿ ಯಶಸ್ವಿಯಾಗಿದ್ದಾರೆ.
ಆಂಬ್ಯುಲೆನ್ಸ್ ಚಾಲಕ ವೆಂಕಟೇಶ್ ಮತ್ತು ದಾದಿ ಶಾಂತಿಯವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಯಾವುದೇ ಯಂತ್ರೋಪಕರಣಗಳು ಇಲ್ಲದಿದ್ದರೂ ಸುರಕ್ಷಿತವಾಗಿ ಹೆರಿಗೆ ಮಾಡುವ ಜೊತೆಗೆ ತಾಯಿ ಮಗುವನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದ ಶಾಂತಿ ಮತ್ತು ನಿರೀಕ್ಷಿತ ಸಮಯಕ್ಕೆ ಆಂಬ್ಯುಲೆನ್ಸ್ ಓಡಿಸಿದ ಚಾಲಕ ವೆಂಕಟೇಶ್ ಅವರ ಕಾರ್ಯಕ್ಕೆ ಜನರು ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮೇಡಮ್ ಅವರು ಸ್ಟಾಫ್ ನರ್ಸ್ ಹೇಳಿದ್ರು, ನಾವು ತಗೊಂಡು ಚದ್ರಹಳ್ಳಿ ಅಂತ ಗುಡಿಬಂಡೆ ತಾಲೂಕು 108 ಆಂಬ್ಯುಲೆನ್ಸ್. ನಮ್ಮ ಹೆಸರು ವೆಂಕಟೇಶ್ ರೆಡ್ಡಿ ಅಂತ. ಇವರು ನಮ್ಮ ಸ್ಟಾಫ್ ನರ್ಸ್ MT ಶಾಂತಮ್ಮ ಅಂತ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು ಸೀನ್ಗೆ 30 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಪಿಕಪ್ ಮಾಡಿಕೊಂಡು ಅವರು ಡಿಸ್ಟಿಕ್ ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಕರ್ಕೊಂಡು ಬರಬೇಕಾದ್ರೆ ಮಧ್ಯದಾರಿಯಲ್ಲಿ ಹೆರಿಗೆ ನೋವು ಜಾಸ್ತಿ ಆಯಿತು. ಮೇಡಮ್ ಅವರು ಗಾಡಿ ಸ್ವಲ್ಪ ನಿಲ್ಲಿಸೋಣ, ನೋವು ಜಾಸ್ತಿ ಬರ್ತೈತೆ ಅಂತಂದರು. ನಾನು ಸೈಡ್ಗೆ ಹಾಕ್ಕೊಂಡು ನಿಲ್ಲಿಸ್ಕೊಂಡೆ. ಇವರು ಮೇಡಮ್ ಅವರು ಒಂದು 10 ನಿಮಿಷ ನಿಲ್ಲಿಸ್ಕೊಂಡಾದ್ಮೇಲೆ ಆಮೇಲೆ ಡೆಲಿವರಿ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಡೆಲಿವರಿ ಆದಮೇಲೆ ತಾಯಿ ಮಗು ಎಲ್ಲ ಸೇಫಾಗಿ ಪರವಾಗಿಲ್ಲ, ಚೆನ್ನಾಗಿದೆ, ಸ್ವಲ್ಪ ಆರಾಮಾಗಿ ಹೋಗಿ ಏನು ತೊಂದರೆ ಇಲ್ಲ ಅಂತಂದು ಆರಾಮಾಗಿ ಬಂದು ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ತಾಯಿ ಮಗು ಇಬ್ಬರು ಸೇಫ್ ಇದೆ ಅಂತ ಮೇಡಮ್ ಅವರು ಡಾಕ್ಟ್ರು ಎಲ್ಲ ಹೇಳಿದ್ರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಯಾವುದೇ ಕಾಲಮಿತಿ ಇಲ್ಲ ಅನ್ಸುತ್ತೆ. ಕಳೆದ ಹಲವು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿಯನ್ನು ಆಮೆಗತಿಯಲ್ಲಿ ನಡೆಸುತ್ತಿದ್ದು, ಹೆದ್ದಾರಿ ಅಗಲೀಕರಣದ ವಿಚಾರದಲ್ಲಿಯೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಈ ನಡುವೆ ಹೆದ್ದಾರಿ ಪಕ್ಕದ ಚರಂಡಿ ಕಾಮಗಾರಿ ವೇಳೆ ವಿಸ್ಮಯವೊಂದು ನಡೆದಿದ್ದು, ಇದು ಎಲ್ಲರನ್ನೂ ಚಕಿತಗೊಳಿಸಿದೆ. ವೀಕ್ಷಕರೇ, ನಿಮಗೆ ಕಾಣ್ತಾ ಇದೆಯಲ್ಲ, ಇದೊಂದು ಬಾವಿ. ನೋಡ್ತಿದ್ದೀರಲ್ಲ, ಬಾವಿ ತುಂಬ ನೀರು. ಇದರಲ್ಲೇನು ವಿಶೇಷ ಇದೆ ಅಂತೀರಾ? ಇದೆ, ವಿಶೇಷ ಇದೆ. ಹಾಗಾಗಿಯೇ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಬಾವಿ ಯಾರ್ದೋ ತೋಟದಲ್ಲಿಯೋ ಇಲ್ಲವೇ ಜಮೀನಿನಲ್ಲಿಯೋ ಇದ್ದಿದ್ದರೆ ನಿಮಗೆ ಇದರ ಬಗ್ಗೆ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಬದಲಿಗೆ ರಾಷ್ಟ್ರೀಯ ಹೆದ್ದಾರಿ ಕೆಳಗೆ ಇಷ್ಟು ವರ್ಷಗಳಿಂದ ಈ ಬಾವಿ ಅವಿತು ಕುಳಿತಿತ್ತು ಎಂಬ ಕಾರಣಕ್ಕೆ ಇದು ನಿಮ್ಮ ಮುಂದೆ ಇಡಬೇಕಾಗಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಈ ಬಾವಿ ಅದೆಷ್ಟೋ ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ 234 ಇದೆಯಲ್ಲ, ಅದೇ ಚಿಕ್ಕಬಳ್ಳಾಪುರ ನಗರದ MG ರಸ್ತೆ. ಇದೇ ರಸ್ತೆಯ ಕೆಳಗೆ ಇಂದು ಪತ್ತೆಯಾಗಿದೆ. ಸುಮಾರು 1 ಶತಮಾನಕ್ಕೂ ಹೆಚ್ಚು ಕಾಲದಿಂದಲೇ ಈ ರಾಷ್ಟ್ರೀಯ ಹೆದ್ದಾರಿ 234 ಇದೆ. ಈ ಹಿಂದೆ ಏಕ ರಸ್ತೆಯಾಗಿದ್ದ ಇದನ್ನು ಇತ್ತೀಚೆಗೆ ಡಬಲ್ ರಸ್ತೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದ್ದು, ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಕಾಮಗಾರಿಯನ್ನು ನಡೆಸುತ್ತಲೇ ಇದ್ದಾರೆ. ಆದರೂ ರಸ್ತೆ ಕಾಮಗಾರಿ ಮುಗಿದಿಲ್ಲ. ಶೀಘ್ರದಲ್ಲಿಯೇ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ಪ್ರಸ್ತುತ MG ರಸ್ತೆಯ ಎರಡೂ ಬದಿಯಲ್ಲಿ ಚರಂಡಿ ಕಾಮಗಾರಿ ನಡೆಯುತ್ತಿದ್ದು, ಮೊದಲಿಗೆ JCB ಇಂದ ಚರಂಡಿ ತೆಗೆದು ನಂತರ ಸಿಮೆಂಟ್ ಕಾಂಕ್ರೀಟ್ನಿಂದ ಬಾಕ್ಸ್ ಮಾಡುತ್ತಿದ್ದಾರೆ. ಇಂದು ಅದೇ ರೀತಿಯಲ್ಲಿ ಚರಂಡಿ ತೆಗೆಯುತ್ತಿದ್ದ ವೇಳೆ ಪುರಾತನ ಬಾವಿಯೊಂದು ಹೊರಬಿದ್ದಿದೆ. ಈ ಬಾವಿ 100 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದ್ದು 10 ಅಡಿಗೂ ಹೆಚ್ಚು ಅಗಲವಾಗಿದೆ. ಭದ್ರವಾದ ಕಲ್ಲು ಕಟ್ಟಡದಿಂದ ನಿರ್ಮಾಣ ಮಾಡಲಾಗಿದ್ದು, ಪ್ರಸ್ತುತ 20 ಅಡಿಗೂ ಹೆಚ್ಚು ಆಳದ ನೀರು ತುಂಬಿಕೊಂಡಿದೆ. ಯಾವುದೋ ಕಾಲದಲ್ಲಿ ನಿರ್ಮಾಣವಾಗಿದ್ದ ಬಾವಿಯ ಮೇಲೆ ರಸ್ತೆ ನಿರ್ಮಾಣ ಮಾಡಿದ್ದು, ಇಂದು ಚರಂಡಿ ತೆಗೆಯುವ ವೇಳೆ ಅದು ಹೊರಬಿದ್ದಿದೆ. ಇಂತಹ ಸುಸಜ್ಜಿತವಾಗಿರುವ ಬಾವಿಯನ್ನು ಹೆದ್ದಾರಿ ಪ್ರಾಧಿಕಾರದವರು ಮಣ್ಣು ಮುಚ್ಚಿ ಅದರ ಮೇಲೆ ಎಂದಿನಂತೆ ಮತ್ತೆ ಚರಂಡಿ ಕಾಮಗಾರಿ ನಿರ್ಮಾಣ ಆರಂಭಿಸಿದ್ದು ವಿಪರ್ಯಾಸ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ವೈವಾಹಿಕ ಜೀವನದಲ್ಲಿ ವಿವಿಧ ಕನಸುಗಳೊಂದಿಗೆ ಬದುಕು ಆರಂಭಿಸಿದರು. ಆದರೆ ಅಕ್ರಮ ಸಂಬಂಧ ಎಂಬ ಬೆಡಂಭೂತ ಆ ಕುಟುಂಬಕ್ಕೆ ಯಮಪಾಶವಾಗಿ ಕಾಡಿತ್ತು. ಹಾಗಾಗಿಯೇ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯೇ ಪತಿಯ ಪಾಲಿಗೆ ಶಾಪವಾದಳು. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ.
ಪತ್ನಿಯೇ ಪತಿಗೆ ಯಮಳಾದ ಕತೆ. ಕಳೆದ ಮಾರ್ಚ್ 27ರಂದು ಎಲ್ಲರೂ ಶ್ರೀರಾಮನವಮಿಯ ಸಂಭ್ರಮದಲ್ಲಿದ್ರೆ ಗೌರಿಬಿದನೂರಿನ ವಿವಿಪುರಂ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಗೌರಿಬಿದನೂರು ನಗರದ ವಿವಿಪುರಂನಲ್ಲಿ ವಾಸವಾಗಿದ್ದ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ಎಂಬಾತ ತನ್ನ ಮನೆಯಲ್ಲಿ ಶವವಾಗಿದ್ದ. ಆತನ ಹೆಂಡತಿ ರೇಷ್ಮಾ ತನ್ನ ಗಂಡ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ರಾತ್ರಿ 1 ಗಂಟೆಗೆ ಮನೆಗೆ ಬಂದ. ತೀವ್ರ ಗಾಯಗಳಾಗಿದ್ದವು. ತೀವ್ರ ರಕ್ತಸ್ರಾವವಾಗಿ ಬಂದು ಮನೆಯಲ್ಲಿ ಮಲಗಿಕೊಂಡು ಹಾಗೆ ಸಾವನ್ನಪ್ಪಿದ್ದಾನೆ ಎಂದು ಬೆಳಗ್ಗೆ ಶಿವಕುಮಾರ್ ಮನೆಯವರಿಗೆ ಹಾಗೂ ಅಕ್ಕಪಕ್ಕದ ಜನರಿಗೆ ತಿಳಿಸಿದ್ದಾಳೆ. ವಿಷಯ ಪೊಲೀಸರವರೆಗೂ ತಲುಪಿದೆ. ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿದ್ದಾರೆ. ಶಿವಕುಮಾರನ ಶವ ಇರುವ ಸ್ಥಿತಿಗೂ ಹೆಂಡತಿ ರೇಷ್ಮಾ ನೀಡಿರುವ ಹೇಳಿಕೆಗೂ ತಾಳೆಯಾಗದ ಕಾರಣ ಅನುಮಾನಗೊಂಡ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಾವಿನ ಬಗ್ಗೆ ಅನುಮಾನಗೊಂಡ ಪೊಲೀಸರು ರೇಷ್ಮಾಳನ್ನು ವಶಕ್ಕೆ ಪಡೆದು ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಕಡೆಗೆ ರೇಷ್ಮಾಳ ನೌಟಂಕಿ ಆಟ ಹೊರ ಬಂದಿದೆ. ದೊಡ್ಡಬಳ್ಳಾಪುರ ಮೂಲದ ಶಿವಕುಮಾರ್ ಹಾಗೂ ರೇಷ್ಮಾ 20 ವರ್ಷದ ಹಿಂದೆ ಪ್ರೀತಿಸಿ ಅಂತರ್ಧರ್ಮ ವಿವಾಹವಾಗಿ ಶಿವಕುಮಾರ್ ಸಾದಿಕ್ ಪಾಷಾ ಆಗಿ ಬದಲಾಗಿದ್ದ. ದಶಕಗಳಿಂದ ಗೌರಿಬಿದನೂರು ವಿವಿಪುರಂ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಇಬ್ಬರ ನಡುವೆ ವೈಮನಸ್ಸು ಶುರುವಾಗಿ ಇಬ್ಬರ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು. ಅಲ್ಲದೆ ರೇಷ್ಮಾಳಿಗೆ ಇನ್ನಿತರ ಬಾಯ್ ಫ್ರೆಂಡ್ಗಳ ಸಂಬಂಧಕ್ಕೆ ಪತಿ ಶಿವಕುಮಾರ್ ಅಡ್ಡವಾಗಿದ್ದ ಎನ್ನಲಾಗಿದೆ. ಕಡೆಗೆ ಪತಿಯನ್ನು ಮುಗಿಸಲು ಸ್ಕೆಚ್ ಹಾಕಿಕೊಂಡಿದ್ದ ರೇಷ್ಮಾ 26ರ ಗುರುವಾರ ತಡರಾತ್ರಿ ತನ್ನ ಬಾಯ್ ಫ್ರೆಂಡ್ ಶಾರುಖ್ ಖಾನ್ ಗ್ಯಾಂಗ್ ನ ಮನೆಗೆ ಕರೆಸಿ ಶಿವಕುಮಾರನಿಗೆ ರಾಡ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಶಿವಕುಮಾರ್ನದ್ದು ಸಾಮಾನ್ಯ ಸಾವು ಎಂದು ಬಿಂಬಿಸಿದ್ಲು ಎನ್ನುವ ಭಯಾನಕ ಸತ್ಯ ಒಪ್ಪಿಕೊಂಡಿದ್ದಾಳೆ. ವಿಚಾರಣೆ ಚುರುಕುಗೊಳಿಸಿದ ಗೌರಿಬಿದನೂರು ಪೊಲೀಸರು ಕೊಲೆ ಮಾಡಿ ತಲೆ ಮರೆಸಿಕೊಂಡಿದ್ದ ಆರೋಪಿಗಳಾದ ಶಾರುಖ್, ರಾಮು, ಆನಂದ್, ಅಕ್ಷಯ್, ಪಾರ್ಥ ಎಂಬುವರನ್ನು ಪತ್ತೆ ಮಾಡಿ ರೇಷ್ಮಾ ಸೇರಿದಂತೆ 5 ಜನ ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನ ಪೋತೆಪಲ್ಲಿ ಗ್ರಾಮದ ಜನರ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಗ್ರಾಮಸ್ಥರ ಮನವಿಯಂತೆ ಬಾವಯ್ಯ ಹಬ್ಬ ಆಚರಣೆಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಾವಡಿ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು.
ಬಾಗೇಪಲ್ಲಿ ತಾಲೂಕಿನ ಪೋತೆಪಲ್ಲಿ ಗ್ರಾಮದಲ್ಲಿ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನವರಿಗೆ 101 ತೆಂಗಿನಕಾಯಿ ಒಡೆದು ಹರಕೆ ತೀರಿಸುವುದಾಗಿ ಬೇಡಿಕೊಂಡಿದ್ದ ಶಾಸಕರು ಅಮ್ಮನವರ ದೇವಸ್ಥಾನಕ್ಕೆ ಇಂದು ಆಗಮಿಸಿ ಅಭಿಮಾನಿಗಳ 101 ತೆಂಗಿನಕಾಯಿ ಒಡೆದು ಹರಕೆ ಸಲ್ಲಿಸಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮವನ್ನು ಗಂಟಮ ವಾರಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ನಲ್ಲಪರೆಡ್ಡಿಪಲ್ಲಿ ಪಂಚಾಯಿತಿಗೆ ವಿಂಗಡಿಸಿ ಸೇರಿಸುವ ಮಾನ್ಯತೆ ಸರ್ಕಾರಕ್ಕೆ ಇದೆ. ಮುಂದಿನ ದಿನಗಳಲ್ಲಿ ವಿಂಗಡಣೆ ಮತ್ತು ಸೇರ್ಪಡೆ ಆದೇಶ ಬಂದ ಕೂಡಲೇ ನಲ್ಲಪರೆಡ್ಡಿ ಪಂಚಾಯಿತಿಗೆ ಬದಲಾವಣೆ ಮಾಡಲು ನಾನು ಪ್ರಾಮಾಣಿಕವಾಗಿ ಸಹಕಾರ ನೀಡುತ್ತೇನೆ. ಉತ್ತಮ ಗುಣಮಟ್ಟದಲ್ಲಿ ಡಾಂಬರು ರಸ್ತೆ ಮಾಡಿಸಲಾಗಿದೆ ಹಾಗೂ ರೈತರ ಬೇಡಿಕೆಯಂತೆ 57ರ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುವ ರೈತರ ಅರ್ಜಿಗಳನ್ನು ದರಖಾಸ್ತು ಕಮಿಟಿಯಲ್ಲಿ ಪರಿಶೀಲನೆ ನಡೆಸಿ ತ್ವರಿತವಾಗಿ ಜಮೀನು ಮಂಜೂರು ಮಾಡಿಸುತ್ತೇನೆ ಎಂದು ಭರವಸೆ ನೀಡಿದರು. ఒక దేవుని కంటాయి పట్టు నేను ఒక చాయ్ అడిగినాను. ఖండితంగా చాయ్ చెప్తున్నా, జవాబారి అప్పని చేయిస్తాను. తిరిగి ఆ మూడు అడిగినారు. 3 అడుగులు 3 అడిగింది. రోడ్డు బాగుంది, అది 2-3 వేపించిస్తాను. 3 శ్మశానానికి మీరు అడిగినారు. శ్మశానం నేను ఒక వారం లోపల భూమిలో మాకు ఒక జనస్పందన ఉంది. 15వ తారీఖు మీకు అద్భుతం చేసి పాలు ఇచ్చేది నా జవాబారి నేను ఇప్పిస్తాను. ఇది డిమాండ్ చెప్తున్నారు. వెంకటేశ్వర గ్రామంలో పోయే కస్టమర్స్ అయింది, మాకు పోతే పని చేసింది, పని చేసింది. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿಯಲ್ಲಿ ನಿವೃತ್ತ ಯೋಧ ಪ್ರಶಾಂತ್ ಅವರ ಆಗಮನ ಹಬ್ಬದ ಸಂಭ್ರಮ ಮೂಡಿಸಿತು. ಸುಮಾರು 17 ವರ್ಷಗಳ ಕಾಲ ಭಾರತೀಯ ಭೂಸೇನಾ ಪಡೆಯಲ್ಲಿ ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಮಾರ್ಚ್ 31ರಂದು ನಿವೃತ್ತರಾದ ಪ್ರಶಾಂತ್ ಅವರು ಸ್ವಗ್ರಾಮಕ್ಕೆ ವಾಪಸ್ಸಾದ ವೇಳೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿ ನಿವೃತ್ತ ಯೋಧ ಪ್ರಶಾಂತ್ ಅವರ ಆಗಮನ ಹಬ್ಬದ ಸಂಭ್ರಮ ಮೂಡಿಸಿತು. ಸುಮಾರು 17 ವರ್ಷಗಳ ಕಾಲ ಭಾರತೀಯ ಯುದ್ಧ ಸೇನಾ ಪಡೆಯಲ್ಲಿ ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಮಾರ್ಚ್ 31ರಂದು ನಿವೃತ್ತರಾದ ಪ್ರಶಾಂತ್ ಅವರು ಸ್ವಗ್ರಾಮಕ್ಕೆ ವಾಪಸ್ಸಾದ ವೇಳೆ ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತಿಸಿದರು. ತ್ಯಾಗರಾಜು ಲಕ್ಷ್ಮಮ್ಮ ದಂಪತಿಗಳ ದ್ವಿತೀಯ ಪುತ್ರ ಪ್ರಶಾಂತ್ ಅವರ ಆಗಮನವಾಗುತ್ತಿದ್ದಂತೆ ಗ್ರಾಮದಲ್ಲಿ ಉತ್ಸಾಹಭರಿತ ವಾತಾವರಣ ನಿರ್ಮಾಣವಾಗಿತ್ತು. ತಮಟೆ ಬಾರಿಸಿ ಹೂವಿನ ಮಳೆ ಹಾಗೂ ಮೆರವಣಿಗೆಯ ನಡುವೆ ಯುವಕರು ಯುವತಿಯರು ನೃತ್ಯ ಮಾಡುತ್ತಾ ಅವರನ್ನು ಬರಮಾಡಿಕೊಂಡರು. ನಿವೃತ್ತ ಶಿಕ್ಷಕ ನಾಗರಾಜ್ ಮಾತನಾಡಿ, ಅಣ್ಣನ ಮಗ ಪ್ರಶಾಂತ್ 17 ವರ್ಷಗಳ ಕಾಲ ಯಾವುದೇ ಅಡಚಣೆಗಳಿಲ್ಲದೆ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡು ಇಂದು ಸುಖವಾಗಿ ಮನೆಗೆ ಮರಳಿರುವುದು ದೇವರ ಕೃಪೆ. ಅವರ ಮುಂದಿನ ಜೀವನ ಸುಖ ಶಾಂತಿಯುತವಾಗಿರಲಿ. ಗ್ರಾಮದಿಂದ ಇನ್ನಷ್ಟು ಯುವಕರು ಸೇರಿ ದೇಶ ಸೇವೆಗೆ ಮುಂದಾಗಬೇಕು ಎಂದು ಆಶಿಸಿದರು. ನಾನು ಹುಟ್ಟಿದ ಈ ನೆಲದಲ್ಲಿ ಬೆಳೆದು ದೇಶ ಸೇವೆ ಮಾಡುವ ಸಂಕಲ್ಪ ಹೊಂದಿದ್ದೆ. ನನ್ನ ಈ ಸಾಧನೆಗೆ ತಂದೆ ತಾಯಿ, ಬಂಧು ಮಿತ್ರರು ಹಾಗೂ ಪ್ರೆಸ್ ಮಂಜಣ್ಣ ಅವರ ಪ್ರೋತ್ಸಾಹವೇ ಕಾರಣ. 17 ವರ್ಷಗಳ ಸೇವೆಯ ನಂತರ ಊರಿಗೆ ಬಂದಾಗ ಗ್ರಾಮಸ್ಥರು ನೀಡಿದ ಪ್ರೀತಿ ಮತ್ತು ಗೌರವಕ್ಕೆ ನಾನು ಚಿರಋಣಿ. ನಿವೃತ್ತಿಯಾದರೂ ನನ್ನ ದೇಶ ಪ್ರೇಮ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಭಾವುಕರಾಗಿ ಹೇಳಿದರು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕರಿನಾಯಕನಹಳ್ಳಿ ಗ್ರಾಮದ ಗ್ರಾಮಸ್ಥರಲ್ಲಿ ನಾನು ಇದೇ ಊರಿನಲ್ಲಿ ಹುಟ್ಟಿ ಜನಿಸಿ ನಾನು ದೊಡ್ಡವನಾದ ನಂತರ ನನಗೆ ಒಂದು ಆಸೆ ಇಚ್ಛೆಗಳೇನಿದ್ದವು ಅಂದರೆ ದೇಶ ಸೇವೆಯನ್ನು ಮಾಡಬೇಕೆನ್ನುವುದು ನನ್ನ ಗುರಿಯಾಗಿತ್ತು. ಆ ಗುರಿಗಾಗಿ ನನಗೆ ಸಹಕರಿಸಿದಂತಹ ನನ್ನ ತಂದೆ ತಾಯಿಗಳು, ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಸಹ ನನಗೆ ಸೇನೆಗೆ ಸೇರಬೇಕಾದ್ರೆ ಸೇರ್ತಕ್ಕಂಥ ಒಂದು ಸಮಯದಲ್ಲಿ ಹಾಗೂ ಮಾಲೂರಿನಲ್ಲಿರ್ತಕ್ಕಂಥ ಪ್ರೆಸ್ ಮಂಜುಣ್ಣವರು ಕೂಡ ಅವರು ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಸೇನೆಗೆ ಸೇರಿ 17 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿ ಭಾರತಾಂಬೆಗೆ ನನ್ನ ಸೇವೆಯನ್ನು ಮುಡುಪಾಗಿಟ್ಟು ಈ ದಿನ ನಾನು 17 ವರ್ಷಗಳ ಕಾಲ ಸಂಪೂರ್ಣಗೊಳಿಸಿ ನಿವೃತ್ತರಾಗ್ತಿದ್ದೇನೆ. ಈ ದಿನಕ್ಕಾಗಿ ಕಾಯ್ತಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೂ, ನನ್ನ ಧರ್ಮಪತ್ನಿ ಹಾಗೂ ಮಕ್ಕಳಿಗೂ ಎಲ್ಲರೂ ದೇವರು ನನ್ನ ಆಶೀರ್ವದಿಸ್ತಿದ್ದಾರೆ. ಕಾರಣ ಈ ಊರಿನ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ, ಅವ್ರು ಮಾಡ್ತಕ್ಕಂಥ ಒಂದು ಆಶೀರ್ವಾದವೇ ದೊಡ್ಡದಾಗಿತ್ತು. ಒಟ್ಟಾರೆ ಕರಿನಾಯಕನಹಳ್ಳಿಯಲ್ಲಿ ನಡೆದ ಈ ಅದ್ಧೂರಿ ಸ್ವಾಗತ ದೇಶ ಸೇವೆಗೆ ಸಲ್ಲಿಸಿದ ಗೌರವದ ಸಂಕೇತವಾಗಿ ಯುವಕರಲ್ಲಿ ದೇಶಭಕ್ತಿಯ ಸ್ಫೂರ್ತಿಯನ್ನು ಹೆಚ್ಚಿಸುವಂತಾಯಿತು.
ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕೋನಕುಂಟ್ಲ ಗ್ರಾಮ ಶ್ರೀ ಲಕ್ಷ್ಮೀ ವೆಂಕಟರಮಣ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಅಂಗವಾಗಿ ವಿಶೇಷ ಗಿರಿ ಪ್ರದಕ್ಷಿಣೆ ಅದ್ದೂರಿಯಾಗಿ ನಡೆಯಿತು. ಶ್ರೀ ಲಕ್ಷ್ಮೀ ವೆಂಕಟರಮಣ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಅಂಗವಾಗಿ ವಿಶೇಷ ಗಿರಿ ಪ್ರದಕ್ಷಿಣೆ ಅದ್ಧೂರಿಯಾಗಿ ನಡೆಯಿತು. ಗಿರಿ ಪ್ರದಕ್ಷಿಣೆಗೂ ಮುನ್ನ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ನಂತರ ದೇವಸ್ಥಾನದ ಮುಂಭಾಗದಲ್ಲಿ ದೀಪಾರಾಧನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ ಭಕ್ತರಿಗೆ ಅರ್ಚಕರು ಹಣೆಯ ಮೇಲೆ 2 ಬಿಳಿ ನಾಮ ಹಾಗೂ 1 ಕೆಂಪು ನಾಮವನ್ನು ಹಾಕಿ ಆಶೀರ್ವದಿಸಿದರು. ಗಿರಿ ಪ್ರದಕ್ಷಿಣೆಯ ಅಂಗವಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಕೋನಕುಂಟ್ಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಪ್ರದಕ್ಷಿಣೆಯು ರಾಮಕೋಟಿ ದೇವಸ್ಥಾನ, ಸಿದ್ದರಗವಿ, ಉಲುವರಮ್ಮ ದೇವಸ್ಥಾನ, ಸೋಮಕಲಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಹನುಮಯಗಾನಹಳ್ಳಿ ಸೀತಾರಾಮಸ್ವಾಮಿ ದೇವಸ್ಥಾನಗಳ ಮಾರ್ಗವಾಗಿ ಸಾಗಿ ಪುನಃ ಕೋನಕುಂಟ್ಲ ದೇವಸ್ಥಾನಕ್ಕೆ ಬಂದಿತು. ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸುಮಾರು 3,000ಕ್ಕೂ ಹೆಚ್ಚು ಪುರುಷರು, ಮಹಿಳೆಯರು ಹಾಗೂ ಮಕ್ಕಳು ಅತ್ಯಂತ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಹುಣ್ಣಿಮೆಯ ದಿನದಂದು ನಡೆದ ಈ ಗಿರಿ ಪ್ರದಕ್ಷಿಣೆಯು ಭಕ್ತರಲ್ಲಿ ಸಡಗರ ಮತ್ತು ಸಂಭ್ರಮ ಮೂಡಿಸಿತು. ಅಲ್ಲಿ ಹುಣ್ಣಿಮೆ ದಿನ ಮಾಡಿರುತ್ತಾರೆ. ಅದೇ ಹುಣ್ಣಿಮೆ ದಿನ ಈ ಕೋನಕುಂಟ್ಲ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಜಾತ್ರೆ ಮಹೋತ್ಸವ ನಡೆಯುತ್ತದೆ. ಆ ಹುಣ್ಣಿಮೆಗೂ ಈ ಹುಣ್ಣಿಮೆಗೂ ಸ್ವಲ್ಪ ಅನುಸಂಧಾನವಿದ್ದು ನಾವು ಅಲ್ಲಿಂದ ನಮಗೆ ಒಂದು ಯೋಚನೆ ಬಂತು. ಆ ಯೋಚನೆ ಬಂದಾಗ ಯಾಕೆ ಇಲ್ಲಿ ಇದೆಯಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ಬೋದಲ್ಲ, ನಮ್ಮ ಭಕ್ತಾದಿಗಳ ಕಷ್ಟಗಳು ಇತ್ಯರ್ಥವಾಗುತ್ತಲ್ಲ. ಈ ದೇವಸ್ಥಾನ ಸ್ವಲ್ಪ ಹಿಂದೆ ಹೋಗಿದೆ, ಇದು ಏನಾದರೂ ಆಗಿಬಿಟ್ಟು ನಾವು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಈ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮುಖ್ಯವಾದ ದೇವಸ್ಥಾನವಾಗಿದ್ದು ಇದು ಒಂದು ಪುರಾತನವಾಗಿ ಒಂದು ಉತ್ತದಿಂದ ಉದ್ಭವವಾಗಿರುವ ವೆಂಕಟೇಶ್ವರ ಸ್ವಾಮಿ ಅಂತ ನಾವು ಜನರು ಭಾವಿಸುತ್ತಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೋನಕುಂಟ್ಲ ದೇವಸ್ಥಾನದ ಅರ್ಚಕ ವೃತ್ತಿಗೆ ಸಂಬಂಧಿಸಿದಂತೆ ಹಳೆಯ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ದೇವಸ್ಥಾನದ ಪೂಜಾ ಕೈಂಕರ್ಯಗಳ ಹಂಚಿಕೆಯಲ್ಲಿ ತಾರತಮ್ಯವಾಗುತ್ತಿದೆ ಎಂದು ಹಾಲಿ ಅರ್ಚಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೋನಕುಂಟ್ಲ ದೇವಸ್ಥಾನದ ಅರ್ಚಕ ವೃತ್ತಿಗೆ ಸಂಬಂಧಿಸಿ ಹಳೆಯ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಹಕ್ಕಿಗಾಗಿ ರಂಗಪ್ಪ ಕುಟುಂಬ ಮತ್ತು ನರ್ಸಪ್ಪ ಕುಟುಂಬದವರ ನಡುವೆ ದೀರ್ಘಕಾಲದ ಪೈಪೋಟಿ ನಡೆಯುತ್ತಿದೆ. 2012ರಲ್ಲಿ ಹೈಕೋರ್ಟ್ ಆದೇಶದಂತೆ ವರ್ಷಕ್ಕೊಮ್ಮೆ ಸರದಿಯ ಆಧಾರದ ಮೇಲೆ ಉಭಯ ಕುಟುಂಬದವರು ಪೂಜೆ ಸಲ್ಲಿಸಬೇಕೆಂದು ನಿರ್ಧರಿಸಲಾಗಿತ್ತು. ಈ ಹಿಂದೆ ಕಮಿಷನರ್ ಕಚೇರಿಯಲ್ಲಿ ಬಂದಿದ್ದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ್ದರು. ಆದರೆ ಈಗ ದಿಢೀರನೆ ತಹಸೀಲ್ದಾರ್ ಮಟ್ಟದಲ್ಲಿ ಆದೇಶ ಹೊರಬಿದ್ದಿರುವುದು ಹಾಲಿ ಅರ್ಚಕರ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಗೆ ನ್ಯಾಯಯುತವಾದ ಸಿಗಬೇಕಾದ ಪೂಜಾ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಈ ಆದೇಶವು ನಿಯಮ ಬಾಹಿರವಾಗಿದ್ದು ಜಿಲ್ಲಾಡಳಿತವು ಕೂಡಲೇ ಮಧ್ಯಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಸಂತ್ರಸ್ತ ಅರ್ಚಕರು ಮನವಿ ಮಾಡಿದ್ದಾರೆ. ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ಸಾಂಪ್ರದಾಯಿಕವಾಗಿ ಎ ಮತ್ತು ಬಿ ಎಂಬ 2 ಗುಂಪುಗಳಾಗಿ ವಿಂಗಡಿಸಿ ನಡೆಸಿಕೊಂಡು ಬರಲಾಗುತ್ತಿತ್ತು. 1 ವರ್ಷ ರಂಗಪ್ಪನವರ ವಂಶಸ್ಥರು ಹಾಗೂ ಮಗದೊಂದು ವರ್ಷ ನರಸಪ್ಪನವರ ವಂಶಸ್ಥರು ಪೂಜೆ ಮಾಡುವುದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿಯಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸರದಿಯಲ್ಲಿ ಗೊಂದಲ ಉಂಟಾಗಿದ್ದು ಒಂದು ಕುಟುಂಬಕ್ಕೆ ಹೆಚ್ಚಿನ ಅವಕಾಶ ನೀಡಲಾಗುತ್ತಿದೆ ಎಂದು ಆರೋಪ ಕೇಳಿಬಂದಿದೆ. ಕಳೆದ ಹಲವು ವರ್ಷಗಳಿಂದ ಪೂಜಾ ಹಕ್ಕಿಗಾಗಿ ನಾವು ಕಚೇರಿಯಿಂದ ಕಚೇರಿಗೆ ಅಲೆಯುತ್ತಿದ್ದೇವೆ. ತಹಸೀಲ್ದಾರ್ ಕಚೇರಿಗೆ ಹೋದರೆ ಡಿಸಿ ಕಚೇರಿಗೆ ಹೋಗಿ ಎನ್ನುತ್ತಾರೆ. ಡಿಸಿ ಕಚೇರಿಯಲ್ಲಿ ಕೇಳಿದರೆ ಮತ್ತೆ ತಹಸೀಲ್ದಾರ್ ಬಳಿ ಕಳಿಸುತ್ತಾರೆ.
ಧಾರ್ಮಿಕ ದತ್ತಿ ಇಲಾಖೆಯಲ್ಲೂ ನಮಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಅರ್ಚಕ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ 2 ಕುಟುಂಬಗಳಿದ್ದಾವೆ. ರಂಗಪ್ಪ ಕುಟುಂಬ ಒಂದು, ನರಸಪ್ಪ ಕುಟುಂಬ ಒಂದು. 2012ರಲ್ಲಿ ಹೈಕೋರ್ಟಿಂದ AC ಹತ್ರ ಆದೇಶವಾಗಿದೆ. 1 ವರ್ಷ ರಂಗಪ್ಪ ಕುಟುಂಬದವರು, 1 ವರ್ಷ ನರಸಪ್ಪ ಕುಟುಂಬದವರು ಅಂತ ಈ ರೀತಿ ಮಾಡ್ಕೊಂಬರ್ಬೇಕಾದ್ರೆ 2023ರಲ್ಲಿ DC ಒಂದು ಆದೇಶದಿಂದ ಒಂದು ಸ್ವಲ್ಪ ವೈಷಮ್ಯ ಆಯಿತು. ಅದಾದ ನಂತರ ಲಾಸ್ಟ್ ಇಯರ್ 2024-25ರಲ್ಲಿ 4 ಜನ ಅರ್ಚಕರು ಅರ್ಜಿಯನ್ನು ಸಲ್ಲಿಸಿದ್ವಿ. ಅವರು ಯಾರಿಗೂ ಆರ್ಡರನ್ನು ಮಾಡದೆ, ಆದೇಶವನ್ನು ಮಾಡದೆ ನಮಗೆ ಈ ಜಾತ್ರೆಯನ್ನು ಮುಂದುವರಿಸಿ ನೀವು ಅಂತ ಆದೇಶವನ್ನು ಕೊಟ್ಟರು. ಈಗ ಮತ್ತೆ ಅದಾದ ನಂತರ ಕಮಿಷನರ್ ಆಫೀಸಿಂದ ಸ್ಟೇಟ್ ಆರ್ಮಿಕರು ವಿಜಯಕುಮಾರ್ ಅಂತ ಪಂಡಿತರು ಬಂದಿದ್ದರು. ಅವರೆಲ್ಲ ಪರಿಶೀಲನೆ ಮಾಡಿ ನಾವು ಇತ್ಯರ್ಥವಾಗೂ ನೀವೇ ಮುಂದುವರಿಸಬೇಕು ಅಂತ ಹೇಳಿದ್ರು. ಹೇಳಿ ಹೋದ ಸುಮಾರು 8 ತಿಂಗಳಾಯಿತು. ಈಗ ಜಾತ್ರಾ ಮಹೋತ್ಸವ ಬಂದಿದೆ. ಈ ಸಮಯದಲ್ಲಿ ಮತ್ತೆ ತಹಸೀಲ್ದಾರ್ ಆರ್ಡರ್ ಮಾಡಿ ಮತ್ತು ರಂಗಪ್ಪ ವಂಶದವ್ರಿಗೆ ಆರ್ಡ್ರವನ್ನು ಮಾಡಿ 3 ವರ್ಷಕ್ಕೊಂದ್ಸರಿ ನಮ್ಗೆ ಬರಬೇಕಾಯ್ತು. ನಮಗೂ ಆರ್ಡ್ರ್ ಮಾಡಿಲ್ಲ, ಬೇರೆಯವ್ರಿಗೂ ಮಾಡಿಲ್ಲ, ಅವ್ರಿಗೆ ಮತ್ತೆ ಮಾಡಿ ಮತ್ತೆ ಈಗ ಆರ್ಡ್ರನ್ನು ತೊಗೊಂಬಂದಿದ್ರು ಇವತ್ತು. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಸಾಂಪ್ರದಾಯಿಕವಾಗಿ ನಡೆದು ಬಂದಿರುವ ಎ ಮತ್ತು ಬಿ ಸರದಿಯಂತೆ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕುಟುಂಬವು ಒತ್ತಾಯಿಸಿದೆ. ನಮ್ಮದು ಎ ಗ್ರೂಪ್ ವಂಶ, ರಂಗಪ್ಪನವರ ವಂಶ ಆಗಿರುತ್ತೆ. ಈಗ ನಾವು ಯಾವುದೇ ಒಂದು ಆದೇಶ ತರಬೇಕು ಅಂತ ಎಲ್ಲೇ ಹೋದ್ರೂ ಈಗ ತಾಲೂಕು ಆಫೀಸಿಂದನೇ ನಮ್ಗೆ ಯಾವಾಗಲೂ ಆದೇಶ ಆಗಬೇಕಿತ್ತು. ಆದರೆ ಅವ್ರ ತಾಲೂಕು ಆಫೀಸರು DC ಆಫೀಸ್ಗೆ ಅಂತ ಹೇಳಿದ್ರೆ, DC ಆಫೀಸಲ್ಲಿ ಯಾವಾಗ ಕೇಳಿದ್ರೆ ಮತ್ತೆ ಅವ್ರು ನಮ್ಮ ಹತ್ರ ದಾಖಲೆಗಳಿಲ್ಲಮ್ಮ, ಯಾವತ್ತಿದ್ರೂ ತಹಸೀಲ್ದಾರ್ ಅಲ್ಲಿಂದನೇ ಬರಬೇಕಾಗಿರೋದು, ಎಲ್ಲ ಪರಿಶೀಲನೆ ಅಲ್ಲಿಂದನೇ ಮಾಡಿ ನಮ್ಗೆ ಈ ಥರ ಇಂಥವ್ರಿಗೆ ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ನಾವು ಕಮಿಷನರ್ ಆಫೀಸಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಕಮಿಷನರ್ ಆಫೀಸಲ್ಲಿ, ಎಂಡೋನ್ಮೆಂಟ್ ಕಮಿಷನರ್ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಸರ್ ಇದು ಎ ಗ್ರೇಡ್ ದೇವಸ್ಥಾನ ಮಾತ್ರ ಇದು ಮಾಡೋವಂಥದ್ದು, ಸಿ ಗ್ರೇಡ್ ಏನಿದ್ರು DC ಅವರಿಗೆ ಬರುತ್ತೆ. DC ಅವ್ರ ಅಂಡರ್ ಬಂದಾಗ DC ಅವರೇ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಈಗಾಗಲೇ 1 ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿರುವ ಕುಟುಂಬದ ಬದಲಿಗೆ ಮುಂದಿನ ಸರದಿಯಲ್ಲಿರುವ ನರಸಪ್ಪನವರ ವಂಶಸ್ಥರಿಗೆ ಪೂಜಾ ಕೈಂಕರ್ಯಗಳನ್ನು ಹಸ್ತಾಂತರಿಸಬೇಕು ಎಂಬುದು ಇವರ ಪ್ರಮುಖ ಆಗ್ರಹವಾಗಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ದಾರುಣ ಘಟನೆ ದೊಡ್ಡಬಳ್ಳಾಪುರ ಹೊರವಲಯದ ಹಿಂದೂಪುರ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರ ಹೊರವಲಯದ ಹಿಂದೂಪುರ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ದ್ವಿಚಕ್ರ ವಾಹನವನ್ನು ಓವರ್ಟೇಕ್ ಮಾಡಲು ಹೋಗಿ ಹಿಂಬದಿಯಿಂದ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ದ್ವಿಚಕ್ರ ವಾಹನ ಸವಾರ ಪಾಲನಜೋಗಿಹಳ್ಳಿ ನಿವಾಸಿ 29 ವರ್ಷದ ಪುರುಷೋತ್ತಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಹೊರವಲಯದ ಪಾಲನಜೋಗಹಳ್ಳಿಯ ಯಲಹಂಕ ಹಿಂದೂಪುರ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದ್ದು, ರಾಜಾನುಕುಂಟೆಯ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಪುರುಷೋತ್ತಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಹಿಂಬದಿಯಿಂದ ಓವರ್ಟೇಕ್ ಮಾಡಲು ಬಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರನ ಮೇಲೆ ಬಸ್ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮೂಲಕ ಆಂಧ್ರಪ್ರದೇಶದ ಪುಟ್ಟಪರ್ತಿ ಪ್ರಶಾಂತಿ ನಿಲಯಂಗೆ ರೈಲು ಯೋಜನೆ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು. ಸಚಿವರಾದ ಮಮತಾ ಬ್ಯಾನರ್ಜಿ ಅವರ ಸದನದಲ್ಲಿ 350 ಕೋಟಿ ಅನುದಾನ ಸರ್ವೆ ಕಾರ್ಯ ನಡೆಸಬೇಕೆಂದು ಕರವೇ ಸ್ವಾಭಿಮಾನಿ ಬಣ, ಚಿತ್ರಾವತಿ ವೈರಿಂಗ್ ಮತ್ತು ಪ್ಲಂಬಿಂಗ್ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ನೇತೃತ್ವದಲ್ಲಿ ರೈಲು ಯೋಜನೆ ಕಾಮಗಾರಿ ಆರಂಭಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಪ್ರಯಾಣಿಕರಿಗೆ ಗುಲಾಬಿ ಹೂಗಳನ್ನು ನೀಡಲಾಯಿತು. ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಕಾರ್ಯದರ್ಶಿ ಜಬೀವುಲ್ಲಾದ್ ಮಾತನಾಡಿ, ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮೂಲಕ ಪ್ರಶಾಂತಿ ನಿಲಯದ ರೈಲು ಮಾರ್ಗದ ಕಾಮಗಾರಿಯನ್ನು
ರಾಷ್ಟ್ರೀಯಗೊಳಿಸಲಾಗಿದೆ. ಕೇಂದ್ರ ಮತ್ತು ರೈಲು ಯೋಜನೆಗೆ ವಿಳಂಬ ಆಗಿದೆ ಎಂದು ದೂರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಯೋಜನೆ ಕಾಮಗಾರಿಯನ್ನು ಆರಂಭಿಸಬೇಕು, ಇಲ್ಲವಾದರೆ ಬಾಗೇಪಲ್ಲಿ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಖರ್ಚು ಕಡಿಮೆ ಆಗಿರುತ್ತದೆ. ಅದರಿಂದ ಅದೇ ರೀತಿಯಾಗಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಾಗೇಪಲ್ಲಿ ಬರಕ್ಕೆ, ಸಾರ್ವಜನಿಕರು ಬಾಗೇಪಲ್ಲಿಯಿಂದ ಬೆಂಗಳೂರು ಹೋಗಕ್ಕೆ, ಅದೇ ರೀತಿಯಾಗಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದಿರುವಂತಹ ಬೆಳೆಗಳನ್ನು ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ ಅಲ್ಲಿ ಇರ್ಬೋದು, ಹೈದರಾಬಾದ್ನ ಮಾರ್ಕೆಟ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ತಾವು ಬೆಳೆದಿರುವಂತಹ ಬೆಳೆಗಳನ್ನು ಮಾರಕ್ಕೆ ಏನಾದರೂ ಖಾಸಗಿ ಟೆಂಪೋಗಳು ತಗೊಂಡು ಹೋದ್ರೆ ಅವರಿಗೆ ಖರ್ಚು ಹೆಚ್ಚಳವಾಗ್ತಾ ಇದೆ. ಅದರಿಂದ ನೀವು ಕಾರ್ಮಿಕರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಸಚಿವರಾದ ಮಮತಾ ಬ್ಯಾನರ್ಜಿ ಅವರ ಸದನದಲ್ಲಿ 350 ಕೋಟಿ ಅನುದಾನ ಸರ್ವೆ ಕಾರ್ಯ ನಡೆಸಬೇಕು. ಹಸಿವು ಮತ್ತು ಬಡತನಕ್ಕೆ ಧರ್ಮದ ಎಲ್ಲೆ ಇಲ್ಲ, ಅದು ಸರ್ವಾಂತರ್ಯಾಮಿ. ಇನ್ನು ಹಬ್ಬ ಹರಿದಿನ ಅಂತ ಬಂದಾಗ ಬಡವರಿಗೆ ಅದೊಂದು ಹೆಚ್ಚುವರಿ ಹೊರೆ. ಬಡವರು ಎಲ್ಲಾ ಧರ್ಮದಲ್ಲಿಯೂ ಇದ್ದಾರೆ, ಆದರೆ ಅಂತಹ ಬಡವರಿಗೆ ಸಹಾಯ ಹಸ್ತ ಚಾಚಲು ಕೆಲವರಿಗೆ ಮಾತ್ರ ಮನಸ್ಸು ಬರುತ್ತೆ. ಅಂತಹ ಮನಸ್ಸಿನಿಂದಲೇ ಇಂದು ಧರ್ಮದ ಎಲ್ಲೆ ಮೀರಿ ಸಹಾಯ ಹಸ್ತ ಚಾಚಿದ ಕೆಲಸವೊಂದು ನಡೆಯಿತು. ಹಾಗಾದರೆ ಏನು ಆ ಕೆಲಸ ಅಂತೀರಾ? ನೀವೇ ನೋಡಿ. ಮೊನ್ನೆ ತಾನೇ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಮರಿಗೆ ದಿನಸಿ ಕಿಟ್ ವಿತರಿಸಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಇಂದು ಮತ್ತೊಮ್ಮೆ ಉತ್ತಮ ಕೆಲಸಕ್ಕೆ ಮುನ್ನುಡಿ ಬರೆದಿದ್ದಾರೆ. ಕ್ರೈಸ್ತರ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಗುಡ್ ಫ್ರೈಡೆ ವಿಶೇಷವಾಗಿ ಬಡ ಕ್ರೈಸ್ತ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. 250ಕ್ಕೂ ಹೆಚ್ಚು ಕ್ರೈಸ್ತ ಕುಟುಂಬಗಳಿಗೆ ಹಬ್ಬ ಆಚರಣೆಗಾಗಿ ದಿನಸಿ ವಿತರಿಸಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಸಿಎಸ್ಐ ಚರ್ಚ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಬಿಜೆಪಿ ಯುವ ಮುಖಂಡ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ವಿತರಿಸಿದರು. ಇದೇ ವೇಳೆ ಸಂದೀಪ್ ರೆಡ್ಡಿ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನು ತಮ್ಮ ಕೈಯಲ್ಲಿ ಆಗುವ ಸೇವೆ ಮಾಡುವುದು ಅವರ ಕರ್ತವ್ಯ. ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಲು ವಿಶೇಷ ದಿನ ಅಂತ ಬೇಕಿಲ್ಲ, ಒಬ್ಬರಿಗೆ ಒಬ್ಬರು ಸಹಾಯ ಮಾಡಬೇಕು. ಆದರೆ ನನಗೆ ತುಂಬ ಜನರಿಂದ ಸಹಾಯ ಸಿಕ್ಕಿದೆ, ಹಾಗಾಗಿ ಇಂದು ನಾನು ನನ್ನ ಕೈಯಲ್ಲಿ ಆಗುವಂತಹ ಸಹಾಯ ಮಾಡುತ್ತಿದ್ದೇನೆ ಎಂದರು. ಏನು ಈಗ ಪವಿತ್ರವಾದ ವಾರ ಇರುವುದು ಏನು ಕ್ರಿಶ್ಚಿಯನ್ ಸಮುದಾಯದ ನಡೀತಾ ಇದೆ. ಈಗ ಶುಕ್ರವಾರ ಗುಡ್ ಫ್ರೈಡೆ ಬರ್ತಿದೆ. ಆ ಒಂದು ಸಂದರ್ಭದಲ್ಲಿ ಇದು ಚಿಕ್ಕಬಳ್ಳಾಪುರದ ಒಂದಷ್ಟು ಕ್ರಿಶ್ಚಿಯನ್ ಸಮುದಾಯದವರಿಗೆ ಆರ್ಥಿಕವಾಗಿ ಹಿಂದುಳಿದಿರೋರಿಗೆ ಹಬ್ಬದ ಕೊಡುಗೆಯಾಗಿ ಒಂದಷ್ಟು ಫುಡ್ ಕಿಟ್ಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ನೀವೇ ನೋಡಿದ ಹಾಗೆ 100 ನಾವು ಇವತ್ತು ಮೊದಲೇ ಟೋಕನ್ಗಳನ್ನು ವಿತರಿಸ್ತಾ ಇದ್ದೀವಿ. ಇವತ್ತು ಬಂದು ಕಿಟ್ಗಳನ್ನು ತಗೊಂಡೋಗುವಂಥ ಕೆಲಸ ಮಾಡಿದ್ವಿ. ನಾವು ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಸಮುದಾಯದ ಹಿರಿಯರು, ಯುವಕರು, ಇನ್ನು ಉಳಿದಂಥ ಜನಗಳಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ನಾವು ನನಗೆ ಗೊತ್ತಿರೋ ಹಾಗೆ ಸುಮಾರು 300-350 ಜನಕ್ಕೆ ಫುಡ್ ಕಿಟ್ಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಪುರಾಣ ಪ್ರಸಿದ್ಧ ವಿದುರಾಶ್ವತ್ಥ ಶ್ರೀ ಕ್ಷೇತ್ರದ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿತು. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ರಥೋತ್ಸವಕ್ಕೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಸಂಪನ್ನವಾಯಿತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ವಿದುರಾಶ್ವತ್ಥ ಕ್ಷೇತ್ರ ಸ್ವಾತಂತ್ರ್ಯ ಹೋರಾಟದ ಪವಿತ್ರ ಭೂಮಿಯೂ ಆಗಿದೆ.
ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಕ್ಷೇತ್ರದಲ್ಲಿ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ಸಡಗರದಿಂದ ನಡೆಯಿತು. ಭಕ್ತಿ ಮತ್ತು ಇತಿಹಾಸದ ಸಂಗಮವಾಗಿರುವ ಈ ಪುಣ್ಯಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು. ಬ್ರಹ್ಮರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಮಾಡಲಾಯಿತು. ರಥ ಎಳೆಯುವ ಮೂಲಕ ಭಕ್ತರು ತಮ್ಮ ಹರಕೆ ತೀರಿಸಿದರು. ರಥಕ್ಕೆ ಹಣ್ಣು ಜವನ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಮೆರವಣಿಗೆ ಉದ್ದಕ್ಕೂ ಕಂಸಾಳೆ, ಡೊಳ್ಳು ಕುಣಿತ ಮತ್ತು ಭಜನಾ ಮಂಡಳಿಗಳು ಉತ್ಸವಕ್ಕೆ ಕಳೆ ತಂದವು. ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಬಿಗಿ ಬಂದೋಬಸ್ತ್ ನಡುವೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ರಥೋತ್ಸವ ಸಂಪನ್ನಗೊಂಡಿತು. ಸ್ಥಳೀಯ ಶಾಸಕರು ಹಾಗೂ ಗಣ್ಯರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೂ ಯಾವುದೇ ರೀತಿಯ ಅಧಿಸೂಚನೆ ಹೊರಡಿಸಿಲ್ಲ. ಈ ನಡುವೆಯೂ ಚುನಾವಣೆಯ ಬಿಸಿ ಆರಂಭವಾಗಿದೆ. ಶಿಡ್ಲಘಟ್ಟ ನಗರದ ವಾರ್ಡ್ ಸಂಖ್ಯೆ 12 ಮತ್ತು 13 ಸಹಿತ ಇನ್ನಿತರೆ ವಾರ್ಡ್ಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಹೆಸರು ಸೇರ್ಪಡೆ ಮಾಡುವ ಮೂಲಕ ಗೆಲ್ಲುವ ತಂತ್ರಗಾರಿಕೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇನ್ನು ಯಾವುದೇ ರೀತಿಯ ಅಧಿಸೂಚನೆ ಹೊರಡಿಸಿಲ್ಲ. ಈ ನಡುವೆಯೂ ಚುನಾವಣೆಯ ಬಿಸಿ ಆರಂಭವಾಗಿದೆ. ಶಿಡ್ಲಘಟ್ಟ ನಗರದ ವಾರ್ಡ್ ಸಂಖ್ಯೆ 12, 19 ಸಹಿತ ಇನ್ನಿತರೆ ವಾರ್ಡ್ಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಹೆಸರು ಸೇರ್ಪಡೆ ಮಾಡುವ ಮೂಲಕ ಗೆಲ್ಲುವ ತಂತ್ರಗಾರಿಕೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ನಗರಸಭೆ ಮಾಜಿ ಸದಸ್ಯರು ಈ ಕೆಲಸ ಮಾಡುತ್ತಿದ್ದು, ಈ ಬಗ್ಗೆ ಗಮನ ಹರಿಸಿ ಕಡಿವಾಣ ಹಾಕಬೇಕೆಂದು ಎಐಎಂಐಎಂ ಪಕ್ಷದ ಕಾರ್ಯಕರ್ತರು ತಹಸೀಲ್ದಾರ್ ಗಗನ ಸಿಂಧು ಮತ್ತು ನಗರಸಭೆ ಪೌರಾಯುಕ್ತೆ ಜಿ ಅಮೃತ ಅವರಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿದ್ದಾರೆ. ಎಐಎಂಐಎಂ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಮಹಬೂಬ್ ಖಾನ್ ಮಾತನಾಡಿ, ಶಿಡ್ಲಘಟ್ಟ ನಗರಸಭೆಯ ಚುನಾವಣೆಯಲ್ಲಿ ಕೆಲ ಮಾಜಿ ಸದಸ್ಯರು ಹೊರ ತಾಲೂಕು ಮತ್ತು ಬೇರೆ ವಾರ್ಡ್ಗಳಲ್ಲಿರುವ ಜನರನ್ನು ತಮ್ಮ ವಾರ್ಡ್ಗಳಲ್ಲಿ ಕರೆತಂದು ಹೆಸರುಗಳನ್ನು ಸೇರ್ಪಡೆ ಮಾಡುವ ಮೂಲಕ ವಾಮಮಾರ್ಗದ ಮೂಲಕ ಗೆಲುವು ಸಾಧಿಸಲು ಹುನ್ನಾರ ನಡೆಸಿದ್ದಾರೆ. ಚುನಾವಣಾ ಶಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಏನು ನಾವಿವತ್ತು ನಮ್ಮ ತಾಲೂಕು ಅಧಿಕಾರಿಗಳು ಹಾಗೂ ನಮ್ಮ ಕಮಿಷನರ್ನ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ವಾರ್ಡಿನಲ್ಲಿ ಇರುವಂತಹ ಮತದಾರಗಳನ್ನು ಬಿಟ್ಟು ಬೇರೆ ವಾರ್ಡಿನ ಮತದಾರಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಸೇರಿಸುವ ಬಗ್ಗೆ ನಾವು ನಮ್ಮ ವಿಷಯ. ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಈ ರೀತಿಯ ಪರಿಸ್ಥಿತಿ ನಡೀತಾ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನ ನಾವು ಅರ್ಜಿಯನ್ನು ನಮ್ಮ ತಹಸೀಲ್ದಾರ್ ಮೇಡಮ್ನವ್ರಿಗೆ ಹಾಗೂ ನಮ್ಮ ಕಮಿಷನರ್ ಮೇಡಮ್ನವ್ರಿಗೆ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ನಾವು ಇದನ್ನು ಹೇಳ್ತಾ ನಾವು ರಿಲೀಸ್ ಮಾಡ್ತಾ ವಿಷಯ ಏನಂತ ಹೇಳಿದ್ರೆ, ಒಂದು ವಾರ್ಡಿನಲ್ಲಿ ಇರುವಂತಹ ಮತದಾರರು ಅವರ ಬಗ್ಗೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಆ ವಾರ್ಡಿನಲ್ಲಿ ಇರುವಂಥ ಮತದಾರರನ್ನು ಬಿಟ್ಟು ಇನ್ನೂ ಬೇರೆ ವಾರ್ಡಿನಲ್ಲಿ ಮತದಾರನ್ನು ತಗೊಂಡು ಬಂದು ಇಲ್ಲನ್ನೇ ಸೇರಿಸ್ತಾವ್ರೆ. ಅದಕ್ಕಾಗಿ ಮತ್ತೆ ಯಾವುದೇ ವಾರ್ಡ್ಗಳು ಇರಲಿ, ಆಯಾ ವಾರ್ಡ್ಗಳ ಮತದಾರರ ಹೆಸರುಗಳು ಪಟ್ಟಿಯಲ್ಲಿ ಇರಲಿ, ನಮ್ಮ ಅಭ್ಯಂತರವಿಲ್ಲ. ಆದರೆ ಚುನಾವಣೆಗಾಗಿ ಬೇರೆ ವಾರ್ಡ್ಗಳ ಜನ ಮತ್ತು ಬೇರೆ ತಾಲೂಕುಗಳ ಜನರನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವುದು ತಪ್ಪು. ಈ ಸಂಬಂಧ ಬಿಎಲ್ಒಗಳು ಸೂಕ್ತ ನಿದರ್ಶನ ನೀಡಬೇಕೆಂದು ಮನವಿ ಮಾಡಿದರು. ಎಐಎಂಐಎಂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಮನವಿಯನ್ನು ಸ್ವೀಕರಿಸಿದ ಅಧಿಕಾರಿಗಳು ಈ ಸಂಬಂಧ ಸೂಕ್ತ ಕ್ರಮ ಜರುಗಿಸುತ್ತೇವೆ. ಯಾರಾದರೂ ಅಕ್ರಮವಾಗಿ ಸೇರ್ಪಡೆ ಮಾಡಿರುವ ಕುರಿತು ಮಾಹಿತಿ ನೀಡಿದರೆ ಕೂಡಲೇ ಹೆಸರುಗಳನ್ನು ತೆಗೆಯುವ ಜೊತೆಗೆ ಅಕ್ರಮವಾಗಿ ಹೆಸರೇ ಸೇರ್ಪಡೆ ಮಾಡಲು ಸಹಕಾರ ನೀಡಿರುವ ಬಿಎಲ್ಒಗಳ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯ ಶ್ರೀ ಕೋದಂಡರಾಮಸ್ವಾಮಿ ರಥೋತ್ಸವ ಅದ್ದೂರಿ. ಗಮನ ಸೆಳೆದ ವಿವಿಧ ಪ್ರಕಾರದ ಕಲಾ ತಂಡಗಳು. ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ರಥ ಎಳೆದ ಭಕ್ತರು. ಆಂಬ್ಯುಲೆನ್ಸ್ನಲ್ಲಿಯೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ. ಗುಡಿಬಂಡೆ ತಾಲೂಕಿನ ಗ್ರಾಮದಿಂದ ಕರೆತರುತ್ತಿರುವಾಗ ಮಾರ್ಗ ಮಧ್ಯೆಯೇ ಹೆರಿಗೆ. 108 ಆಂಬ್ಯುಲೆನ್ಸ್ನಲ್ಲಿ ವಾಪಸಂದ್ರ ಬಳಿ ಹೆರಿಗೆ ಮಾಡಿದ ದಾದಿ ಶಾಂತಿ.
ರಾಷ್ಟ್ರೀಯ ಹೆದ್ದಾರಿ 234ರ ಕೆಳಗೆ ಅವಿತು ಕೂತಿದ್ದ ಬೃಹತ್ ಬಾವಿ, ಚರಂಡಿ ಕಾಮಗಾರಿ ವೇಳೆ ಹೊರಬಿತ್ತು ಪುರಾತನ ಬಾವಿ, ಹೆದ್ದಾರಿ ಪ್ರಾಧಿಕಾರದವರನ್ನೇ ಬೆಚ್ಚಿ ಬೀಳಿಸಿದ ಬಾವಿ ಮುಚ್ಚಿ ಚರಂಡಿ ನಿರ್ಮಾಣ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.